ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು 6ನೇ ಪದ್ಯ ಭಾಗವಾದಂಥ ಹಂಬಲಿ ಅವರ ರಸಬಳ್ಳಿ ಈ ಪದ್ಯ ಭಾಗವನ್ನ ಜನಪದರು ರಚಿಸಿದ್ದಾರೆ. ಈ ಪದ್ಯ ಭಾಗದ ಕವಿ ಪರಿಚಯವನ್ನ ನಾವು ನೋಡೋಣ. ಜನಪದ ಸಾಹಿತ್ಯ ಸಾಮೂಹಿಕ ಸೃಷ್ಟಿಯಾಗಿರುವಂತದ್ದು. ಅದು ಅನಕ್ಷಸ್ತರ ಜನಪದರ ನಾಲಿಗೆ ಮೇಲೆ ಜೀವಂತವಾಗಿರುವಂತ ಕಂಠಸ್ಥ ಸಾಹಿತ್ಯವಾಗಿದೆ. ಕ್ರಿಯಾಮೂಲ ಸಾಹಿತ್ಯ ಇದು. ನಮ್ಮ ಸಂಸ್ಕೃತಿಯ ಸಾರ ರೂಪವನ್ನ ಜನಪದ ಸಾಹಿತ್ಯ ಒಂದು ದೇಶದ ಬಹುಸಂಖ್ಯಾತ ಜನರಿಗೆ ಆಶೋತ್ತರಗಳ ಪ್ರತೀಕವೂ ಹೌದು. ಜನಸಂಸ್ಕೃತಿಯ ಅಂತರಾಳದಲ್ಲಿ ಅವುಗಳು ಬೇರುಗಳಿರುವಂತಿವೆ. ಜನಪದ ಗೀತೆಗಳು ಜನಪದ ಸಾಹಿತ್ಯದ ಒಂದು ಪ್ರಕಾರವಾಗಿದೆ. ಇದರಲ್ಲಿ ಹೆಂಗಸರ ಹಾಡು, ಗಂಡಸರ ಹಾಡು, ಮಕ್ಕಳ ಹಾಡುಗಳೆಂದು ವಿಭಾಗಿಸಲಾಗಿದೆ. ಇವು ಬಾಯಿಂದ ಬಾಯಿಗೆ, ಪೀಳಿಗೆಯಿಂದ ಪೀಳಿಗೆ ಕಂಠಸ್ಥವಾಗಿ ಸಾಗಿ ಬಂದಂತ ಸಾಹಿತ್ಯ. ಇದರಲ್ಲಿ ತ್ರಿಪದಿಗಳದು ಸಿಂಹಪಾಲು. ಜನಪದ ಕಾವ್ಯ ಛಂದಸ್ಸಿನಲ್ಲಿ ತ್ರಿಪದಿಗೆ ಮೊದಲ ಸ್ಥಾನವಿದೆ. 3 ಸಾಲುಗಳಲ್ಲಿ ಒಳಗೊಂಡಂತಹ ಹಾಡುಗಬ್ಬ ಸಾಹಿತ್ಯವಿದು. ಅತ್ಯಂತ ಸರಳ ಮತ್ತು ಸುಂದರ ಪದ್ಯ ಲಾಲಿತ್ಯದಿಂದ ಕೂಡಿದ ಪದ ಸಾಹಿತ್ಯ ಇದಾಗಿದೆ. ಹಂಬಲಿ ಅವರ ರಸಬಳ್ಳಿ ಎಂಬ ಪ್ರಸ್ತುತ ಪದ್ಯ ಭಾಗವನ್ನ ಜನಪದರು ಬಾಳಿ ಬದುಕಿದ ರೀತಿ, ನೀತಿ, ತಾಯಿ ತಮ್ಮ ತವರಿನ ಬಗೆಗೆ ಜನಪದರು ಇಟ್ಟುಕೊಂಡಂತ ಅಪಾರವಾದ ಪ್ರೀತಿಯನ್ನ, ಅಭಿಮಾನವನ್ನ ಈ ಪದ್ಯ ಭಾಗವು ವ್ಯಕ್ತಪಡಿಸುತ್ತದೆ. ಪದ್ಯ ಭಾಗ. ಈಗ ಪದ್ಯ ಭಾಗದ ಆಶಯವನ್ನು ನೋಡೋಣ. ಜನಪದ ಸಾಹಿತ್ಯದಲ್ಲಿ ತ್ರಿಪದಿಯು ಪದ್ಯ ಪ್ರಕಾರಕ್ಕೆ ಸಂಬಂಧಿಸಿದಾಗಿದೆ. ಜನಪದ ಗೀತ ಪ್ರಕಾರ ತುಂಬಾ ಜನಪ್ರಿಯವಾಗಿರುವಂತದ್ದು. ತ್ರಿಪದಿಗಳಲ್ಲಿ ಬಡತನ ಮತ್ತು ಸಿರಿವಂತಿಕೆಯನ್ನ, ನಡೆನುಡಿ ಹಾಗೂ ನೆರೆಹೊರೆಯರ ಸಂಬಂಧ, ಅಕ್ಕಪಕ್ಕದವರ ಸಂಬಂಧವನ್ನ, ಬಡತನ ಮತ್ತು ಬಡತನದ ಬದುಕಿನ ಸಿಹಿ ಕೈ ಕಷ್ಟ ಸುಖಗಳನ್ನ ಹಾಗೂ ತವರ ಮನೆಯ ತಣ್ಣನೆಯ ನೆನಪಿದೆ. ಇದರೊಳಗೆ ಜನಪದರು ಕಂಡ ತಾಯಿಯ ಸ್ವರೂಪವನ್ನ, ತೋರಿದ ಪ್ರೀತಿ, ಮಕ್ಕಳನ್ನ ಬೆಳೆಸಿದ ರೀತಿನ ಒಳಗೊಂಡಿದೆ. ಜನಪದ ಲೋಕದ ಸುತ್ತೆಲ್ಲ ಇಂತಹ ಸಂಸ್ಕೃತಿಯನ್ನ ನಾವು ಕಾಣಬಹುದಾಗಿದೆ. ಬಿತ್ತರಿಸುವಂತಹ ಪಾಡಿನೊಂದಿಗೆ ತಾಯಿ ಮತ್ತು ತವರಿನ ಬಗೆಗಿನ ಪ್ರೀತಿಯನ್ನ ಇಲ್ಲಿ ಅಭಿವ್ಯಕ್ತಗೊಂಡಿರುವುದು ಜನಪದ ಸಾಂಸ್ಕೃತಿಕ ಪರಂಪರೆಯ ಮೌಲ್ಯವನ್ನ ಅಡಕವಾಗಿಟ್ಟಿರುವುದು ಮತ್ತು ಜನಪದ ಸಂಸ್ಕೃತಿಯನ್ನ ಎತ್ತಿಟ್ಟಿರುವುದು ನಮಗಿಲ್ಲಿ ಕಾಣುತ್ತದೆ. ಈಗ ಪದ್ಯ ಭಾಗಕ್ಕೆ ಬರೋಣ. ಪದ್ಯ 6. ಹಂಬಳಿ ಅವರ ರಸಬಳ್ಳಿ. ಜನಪದರು. ಬಂಗಾರ ಬಲೆ ಇಟ್ಟು ಬೈಬೇಡ ಬಡವರನ್ನ, ಬಂಗಾರ ನಿನಗ ಸ್ಥಿರವಲ್ಲ, ಮಧ್ಯಾಹ್ನದ ಬಿಸಿಲು ಹೊಳ್ಳೋದು ತಡವಲ್ಲ. ನಿನಗೆ ಶ್ರೀಮಂತಿಕೆ ಬಂದಿದೆ. ನಿನಗೆ ಶ್ರೀಮಂತಿಕೆ ಬಂದಾಗ ಬಂಗಾರದ ಬಳೆಯನ್ನ ಕೈಗೆ ತೊಟ್ಕೊಂಡು ಬಡತನದಲ್ಲಿರುವವರನ್ನ ನೀನು ಅವರನ್ನ ಅಸಹಾಯಕತೆಯಿಂದ ನಿಂದಿಸಬೇಡ. ಬಡವರನ್ನ ಬೈಬಾರ್ದು. ಬಂಗಾರ ಯಾರಿಗೂ ಸಹ ಸ್ಥಿರವಾಗಿರೋದಿಲ್ಲ. ಅದು ಬಂದಷ್ಟೇ ವೇಗವಾಗಿ ನಿಮ್ಮಿಂದ ದೂರ ಹೋಗುತ್ತೆ. ಮಧ್ಯಾಹ್ನದ ಬಿಸಿಲು ಸ್ವಲ್ಪ ಹೊತ್ತು ಮಾತ್ರ ಇರುತ್ತೆ. ಬಿಸಿಲು ಇಳಿದು ನೆರಳು ಸಹ ಬರುವಂತದ್ದು. ಶ್ರೀಮಂತಿಯು ಸಹ ಇದೇ ರೀತಿ ಇದ್ದ ಹಾಗೆ. ಬಡವರನ್ನ ಬೈಯುವುದು ಸರಿಯಲ್ಲ. ಶ್ರೀಮಂತಿಕೆ ಅಶಾಶ್ವತವಾದುದೆಂದು ನೀನು ಬೀಗಬೇಡ ಎಂದು ಜನಪದರು ಪ್ರಶ್ನಿಸಿದ್ದಾರೆ. ಬಡತನ ಬಂದರ ಬಡಿಬೇಡ ಬಾಲರನ, ಹಾಡಿ ಬಂದು ತೊಡಿಮ್ಯಾಲಿ ಹಾಡಿದರ ಬಡತನವೆಲ್ಲ ಬಯಲಾಗೆ. ಅಂದ್ರೆ ಬಡತನವಿದೆ ಎಂದು ಮನೆಯಲ್ಲಿರುವಂತಹ ಮಕ್ಕಳನ್ನ ಹಿಡಿದು ಹೊಡಿಬೇಡ. ಬಡತನವನ್ನ ತಂದವರು ಮಕ್ಕಳಲ್ಲ. ಬಡತನದ ನೋವನ್ನ ಮರೆಸುವಂತ ಶಕ್ತಿ ಮಕ್ಕಳಿಗಿದೆ. ನಮ್ಮ ದುಃಖ ಚಿಂತೆಯಲ್ಲಿರುವಾಗ ಅವರು ಹಾಡುತ್ತಾ ಬಂದು ನಮ್ಮ ತೊಡೆ ಮೇಲೆ ಮಲ್ಕೊಂಡ್ರೆ ನಮ್ಮ ಬಡತನದ ಚಿಂತೆ ಎಲ್ಲ, ದುಃಖ ಕಷ್ಟ ನೋವುಗಳೆಲ್ಲ ಓಡಿ ಹೋಗುತ್ತೆ. ಇಂಥ ಶಕ್ತಿ ಇರುವುದು ಮಕ್ಕಳಲ್ಲೇ. ಅದು ಬಡತನವೆಂದು ಹೊಡೆಯುವುದು ಸೂಕ್ತವಲ್ಲ ಎಂದು ಇಲ್ಲಿ ಈ ಪದ್ಯ ನಮಗೆ ಆಶಯವನ್ನ ತಿಳಿಸ್ತದೆ. ಉತ್ತಮರ ಗೆಳೆತನ ಪುತ್ಥಳಿ ಬಂಗಾರ, ಮತಹೀನರ ಗೆಳೆತನ ಮಾಡಿದರ ಹಿತ್ತಾಳೆಗಿಂತ ಬಲುಹೀನ. ಇಲ್ಲಿ ಈ ಪದ್ಯವು ಸಹವಾಸ ದೋಷವನ್ನ ಮತ್ತು ಸಹವಾಸದ ಮರ್ಮವನ್ನ ಈ ಪದ್ಯವಾಗ ತಿಳಿಸುತ್ತದೆ. ನಾವು ಯಾರ ಜೊತೆಗೆ ಸ್ನೇಹ ಬೆಳೆಸ್ತೇವೆ ಎನ್ನುವುದರ ಮೇಲೆ ನಮ್ಮ ಇರುವಂತಹ ವ್ಯಕ್ತಿತ್ವದ ಬೆಳವಣಿಗೆ ಅವಲಂಬನೆಯನ್ನು ಒಳಗೊಂಡಿರ್ತದೆ. ಆದ್ರಿಂದ ಜನಪದ ಏನ್ ಹೇಳ್ತಾರಪ್ಪ ಅಂದ್ರೆ, ಉತ್ತಮರ ಗೆಳೆತನ ಮಾಡಿದ್ರೆ ನಮ್ಮ ಇರುವಂತ ವ್ಯಕ್ತಿತ್ವ ಅಪ್ಪಟ ಬಂಗಾರದ ಬೆಲೆಯನ್ನ ನೀಡುತ್ತದೆ. ಆದರೆ ಅದನ್ನ ಬಿಟ್ಟು ನಾವೇನಾದ್ರೂ ಬುದ್ಧಿಹೀನರೊಂದಿಗೆ ಗೆಳೆತನ ಮಾಡಿದ್ರೆ ನಾವು ಹಿತ್ತಾಳೆಗಿಂತಲೂ ಬಲಹೀನವಾಗುತ್ತೇವೆ. ಹೇಗೆ ಅಂದ್ರೆ, ಹಿತ್ತಾಳೆ ಯಾವ ರೀತಿಯಾದ್ರೂ ಸಹ ಬಾಗುತ್ತೆ, ಯಾವ ಕಡೆ ತಿರ್ಸರು ಸಹ ಬಾಗುತ್ತೆ. ಆ ರೀತಿ ನಮ್ಮ ವ್ಯಕ್ತಿತ್ವ ಸಹ ಅದೇ ರೀತಿ ಆಗುತ್ತೆ. ಆದರೆ ಚಿನ್ನವು ಹಾಗಲ್ಲ. ಅದರ ಬೆಲೆಯು ಮೌಲ್ಯ ರೂಪವಾಗಿರುತ್ತೆ. ನಿಮ್ಮ ಗೆಳೆತನ ಉತ್ತಮವಾಗಿರಬೇಕೆಂಬುದನ್ನ ಇಲ್ಲಿ ಜನಪದರು ಹೇಳುತ್ತಾರೆ. ಮಂದಿ ಮಕ್ಕಳೊಳಗೆ ಚಂದಗೊಂದಿರಬೇಕು, ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿ ಬಾಯಾಗ ಇರಬೇಕ.
ಜನ ಬದುಕಿರುವಾಗ ಅಕ್ಕಪಕ್ಕದ ಜನರೊಂದಿಗೆ, ಮಕ್ಕಳು ಮರಿಗಳೊಂದಿಗೆ ಚೆನ್ನಾಗಿ ಹೊಂದ್ಕೊಂಡು ಬಾಳ್ಬೇಕು. ಆಗ ಮನುಷ್ಯರು ಸತ್ತಾಗ ಜನರು, ನಾವು ಸತ್ತಾಗ್ಲೂ ಸಹ ಜನರು ಏನ್ ಮಾಡ್ತಾರೆ, ಸ್ಮರಿಸುತ್ತಾರೆ. ದೇವರ ಶಿವನ ದಯೆಯಿಂದ ನಾವು ಸತ್ತ ಮೇಲೂ ಸಹ ಜನರ ಬಾಯಲ್ಲಿ ಜೀವಿಸುವುದೇ ಅದು ಸಾರ್ಥಕವಾದಂತ ಜೀವನವಾಗಿರುತ್ತೆ ಎಂಬುದನ್ನ ಇಲ್ಲಿ ಈ ಪದ್ಯಭಾಗವು ಸಮಾಜದ ಹೊಂದಾಣಿಕೆಯಿಂದ ಹೇಗೆ ಬದುಕಬೇಕೆಂಬುದನ್ನ ತಿಳಿಸ್ತಿದೆ. ಇದ್ದರ ಇರಬೇಕು ಬುದ್ಧಿವಂತರ ನೆರೆಯ, ಕುದ್ದರಗೇಡಿ ಕುಲಗೇಡಿ ನೆರೆಹಿದು, ಇದ್ದುಟ್ಟು ಬುದ್ಧಿ ಕಳಕೊಂಡ. ನಾವು ಬದುಕುವಂತ ವಾತಾವರಣ ಅತಿ ಮುಖ್ಯವಾಗಿರ್ತದೆ. ಬುದ್ಧಿವಂತರು ನಮ್ಮ ಅಕ್ಕಪಕ್ಕದಲ್ಲಿ ವಾಸ ಮಾಡಿದ್ರೆ ಅವರಿಂದ ನಮಗೆ ಉಪಯೋಗವಾಗುತ್ತೆ. ಅದಲ್ಲದೆ ದುಷ್ಟರೇನಾರ ಸಹ ನಮ್ಮ ನೆರೆಯಲ್ಲಿದ್ರೆ ನಾವು ಇರುವ ಬುದ್ಧಿ ಸಹ ಕಳ್ಕೊಂಡು ಅವರಂತೆ ದುಷ್ಟ ಬುದ್ಧಿಯನ್ನು ಬೆಳೆಸ್ಕೊಳ್ತೇವೆ. ಅದರಿಂದ ನಮಗೆ ಒಳ್ಳೆಯ ನೆರೆಯವರ ಸಹವಾಸ ಅತಿ ಅಗತ್ಯವಾಗಿರುತ್ತದೆ ಎಂಬುದನ್ನ ಈ ಪದ್ಯ ಭಾಗ ತಿಳಿಸುತ್ತದೆ. ಹುಟ್ಟುವಾಗ ತರಲಿಲ್ಲ, ಹೋಗುವಾಗ ಒಯ್ಯಲಾರೆ, ಸುಟ್ಟು ಸುಟ್ಟು ಸುಣ್ಣದರಳಾಯ್ತೋ ದೇಹವು, ಕಷ್ಟವನ್ನು ಬಿಡಿಸೋ ಸೃಷ್ಟಿ ಗೋಡೆಯ. ನಾವು ಹುಟ್ಟುವ ಮೊದಲು ಈ ದೇಹದ ಮೇಲೆ ಏನೂ ಇರಲಿಲ್ಲ. ಹುಟ್ಟಿದ ಮೇಲಷ್ಟೇ ಈ ದೇಹ ತೊರಗಿತು. ಈ ದೇಹವು ಸಹ ಭೂಮಿಯ ಮೇಲೆ ಬಿಟ್ಟು ಹೋಗುತ್ತೇವೆ ಹೊರತು ಹೊತ್ಕೊಂಡು ನಾವೇನು ಹೋಗೋದಿಲ್ಲ. ಹುಟ್ಟಿನಿಂದ ಸಾಯುವವರ ತನಕ ಸಹ ನಮ್ಮ ಜೀವನ ನಡೆಸಬೇಕುದರಿಂದ ಆ ಬದುಕು ಕಷ್ಟ ಬಂದಾಗ ಬಿಡಿಸಿ ಸಲಹೆ ಬೇಕೆಂಬುದನ್ನ ಕೇಳ್ಕೊಳ್ಳಲು ನಾವು ದೇವರನ್ನ ಪ್ರಾರ್ಥನೆ ಮಾಡುತ್ತೇವೆ ಎಂದು ಈ ಪದ್ಯವು ನಮಗೆ ತಿಳಿಸುತ್ತದೆ. ಸೃಷ್ಟಿಗೋಡೆ ಅಂದ್ರೆ ದೇವರು ಎಂದರ್ಥ. ನಾವು ದೇವರನ್ನ ಮೊರೆಯನ್ನ ಹೋಗುತ್ತೇವೆ, ನಮ್ಮ ಕಷ್ಟವನ್ನ ಪಾರು ಮಾಡು ಎಂದು. ಬ್ಯಾಸಗಿ ದಿವಸಕ ಬೇವಿನ ಮರ ತಂಪ, ಭೀಮರತಿ ಎಂಬ ಹೊಳಿ ತಂಪ, ಹಡದಮ್ಮ ನೀ ತಂಪ ನನ್ನ ತವರೀಗಿ. ಬೇಸಿಗೆ ಕಾಲದಲ್ಲಿ ಅತಿಯಾದಂತಹ ಬಿಸಿಲಿರದ ಕಾರಣದಿಂದ ಬೇವಿನ ಮರವು ಹೆಚ್ಚಾದಂತಹ ತಂಪನ್ನ ನೀಡುತ್ತದೆ ಮತ್ತು ಹಿತವಾಗಿರುತ್ತದೆ. ಅದೇ ರೀತಿ ಭೀಮರತಿ ಎಂಬ ಹೊಳೆಯ ನೀರು ಸಹ ತಣ್ಣಗಿರುತ್ತೆ. ಅಂತೆಯೇ ತವರಿನಲ್ಲಿರುವಂತಹ ತಾಯಿಯ ನೆನಪು ಮಗಳಿಗೆ ತಂಪನ್ನ ಕೊಡುತ್ತದೆ ಎಂಬುದನ್ನ ತಾಯಿ ಮನೆ ತವರನ್ನ ನೆನೆದು ಹೆಣ್ಣೊಬ್ಬಳೆ ಎಂದು ಜನಪದರು ಹೇಳುತ್ತಾರೆ. ಕಣ್ಣೆಂಜಲ ಕಾಡಿಗಿ ಬಾಯೆಂಜಲ ವಿಳ್ಯಾವ, ಯಾರೆಂಜಲ ಉಂಡು ನನ್ನ ಮನವ ಹಡೆದವನ, ಬಾಯೆಂಜಲ ಉಂಡು ಬೆಳೆದೇನ. ತಾಯಿಯಾದವಳು ತನ್ನ ಮಗುವಿಗೆ ತನ್ನ ಎಂಜಲಿನಿಂದ ಮಗುವಿನ ಕೆನ್ನೆಗೋ ಹಣೆಗೊಚ್ಚಿ ತನ್ನ ಮಗುವನ್ನ ಕಾಪಾಡುತ್ತಾಳೆ. ಅಂತೆಯೇ ಎಲೆ ಅಡಿಕೆಯನ್ನ ದೃಷ್ಟಿ ತೆಗೆದು ತೂತು ಎಂದು ಉಗುಳುತ್ತಾ ಇದರಿಂದ ಸಹ ದೃಷ್ಟಿ ತೆಗಿತಾಳೆ. ಹೀಗಾಗಿ ಜನಪದರು ತಾಯಿಯ ಕಣ್ಣೆಂಜಲು ಮತ್ತು ಉಗುಳೆಂಜಲುಗಳು ಉಂಡು ಮಗು ಬೆಳೆಯುತ್ತದೆ, ತಾಯಿಗೆ ಮಕ್ಕಳಲ್ಲಿ ಭೇದವಿಲ್ಲ ಎಂಬುದು ಈ ಪದ್ಯ ಭಾಗ ತಿಳಿಸುತ್ತದೆ. ಯಾರಿದ್ದರೂ ತನ್ನ ತಾಯವನ್ನ ನೊಲ್ಲರ, ಸಾವಿರ ಕೊಳ್ಳಿ ಒಲಿಯಾಗ ಇದ್ದರ, ಜ್ಯೋತಿ ನೀನ್ಯಾರ ಒಲ್ಲರ. ಅಂದ್ರೆ ತಾಯಿಗಿಂತ ದೊಡ್ಡ ಬಂಧು ಇನ್ನೊಬ್ಬರಿಲ್ಲ. ಅವಳ ಸ್ಥಾನವನ್ನ ಬೇರೆ ಯಾರಿಗೂ ತುಂಬಲು ಸಾಧ್ಯವಿಲ್ಲ. ಯಾರಿದ್ರು ಸಹ ನಮ್ಮ ಜೊತೆ ಯಾರಿದ್ರು ಸಹ ತಾಯಿ ಇದ್ದಂತೆ ಆಗುವುದಿಲ್ಲ. ಅವಳ ಸ್ಥಾನವನ್ನ ಯಾರು ತುಂಬಲಾಗದು. ಹಾಗೆ ಒಲೆಯಲ್ಲಿ 1000 ಸೌದೆಗಳು ಉರಿಯುತ್ತಿದ್ದರೂ ಸಹ ದೇವರ ಕೋಣೆಯಲ್ಲಿ ಬೆಳಗುವ ಹಣತೆಗೆ ಜ್ಯೋತಿಗೆ ಸಮವಲ್ಲ ಎಂದು ಈ ಪದ್ಯ ಭಾಗ ತಿಳಿಸಿದೆ. ಹೆಣ್ಣು ಮಕ್ಕಳ ದುಃಖ ಎತ್ತವ ಬೆಳ್ಳಲು, ಹುತ್ತದ ಒಳಗಿರೋ ಸರಪನ ಬೇಗೆಯ ನೆತ್ತಿ ಮೇಲಿರುವ ಶಿವಬಲ್ಲ. ಹೆಣ್ಣು ಮಕ್ಕಳ ದುಃಖ ತಾಯಿ ಮಾತ್ರವೇ ಅರ್ಥ ಮಾಡಿಕೊಳ್ತಾಳೆ. ತಂದೆಗಾಗಲಿ ಗಂಡನಿಗಾಗಲಿ ಹೆಣ್ಣು ಮಕ್ಕಳ ದುಃಖದ ತೀವ್ರತೆಗಳು ಅರಿವಾಗುವುದಿಲ್ಲ. ಹುತ್ತದಲ್ಲಿರುವಂತಹ ಸರ್ಪದ ನೋವನ್ನ ನೆತ್ತಿಯ ಮೇಲಿರಿಸಿಕೊಂಡಿರುವಂತಹ ಶಿವ ತಿಳಿಯುವಂತೆ ಹೆಣ್ಣು ಮಕ್ಕಳ ದುಃಖವನ್ನ ಎತ್ತ ತಾಯಿ ಮಾತ್ರ ತಿಳಿದುಕೊಳ್ಳುತ್ತಾಳೆ ಮತ್ತು ಅರ್ಥ ಮಾಡಿಕೊಳ್ಳುತ್ತಾಳೆ. ತಾಯವನ ನೆನೆಯುವುದು ಯಾಯಾಳಿ ಯಾವತ್ತ, ಊರೆಲ್ಲ ಹುಂಡು ಮಲ್ಗಾನ, ಬೆಳ್ಳಿ ಚಿಕ್ಕಿ ಹೊಂಡಾಗ ಹಡೆದವನ ನೆನೆದೇನ. ನಮ್ಮನ್ನ ಎತ್ತು ಹೊತ್ತು ಸಾಕಿರುವಂತ ತಾಯಿಯನ್ನ ನೆನೆಸಿಕೊಳ್ಳುವಂತದ ಕಾಲ ಮತ್ತು ಸಮಯವೇ ಇರುವುದಿಲ್ಲ. ಯಾವ ವೇಳೆ ಆದ್ರೂ ಸಹ ಯಾವ ಸ್ಥಳದಲ್ಲಾದ್ರೂ ಸಹ ನಾವು ನಮ್ಮ ಎತ್ತ ತಾಯಿಯನ್ನ ನೆನೆಸ್ಕೊಳ್ತೇವೆ. ಇಲ್ಲಿ ಕವಯಿತ್ರಿ ಏನ್ ಹೇಳ್ತಾರಪ್ಪ ಅಂದ್ರೆ, ಊರೆಲ್ಲ ಉಂಡು ಮಲಗಿದ ಮೇಲೆ ಮುಂಜಾನೆ ಮೂಡುವಂತ ಬೆಳ್ಳಿ ಚುಕ್ಕಿ ಮೂಡಿದ ಸಮಯಲ್ಲೂ ಸಹ ನಾವು ತಾಯಿಯನ್ನ ನೆನೆಯುತ್ತೇವೆ ಎಂದು ಹೇಳುತ್ತಾಳೆ. ತಾಯವನ್ನ ಬೈಬೇಡ ತಿಳಿಗೇಡಿ ನನ್ನ ತಮ್ಮ, ಬಾಳ ದಿನದಾಕಿ ಹಡೆದವನ ಬೈದಾರ ಬಾಳ ಮರುಗ್ಯಾಳ ಮನದಾಗ. ಹೆತ್ತ ತಾಯಿಯನ್ನ ಬೈಬೇಡ, ಬುದ್ಧಿಯನ್ನ ತಿಳಿದಿರುವಂತ ತಮ್ಮನಿಗೆ ಅಕ್ಕ ಹೇಳ್ತಾಳೆ. ಸಾಮಾನ್ಯವಾಗಿ ಚಿಕ್ಕವರಲ್ಲಿ ವಯೋವೃದ್ಧರ ಬಗ್ಗೆ ಸ್ವಲ್ಪ ಅವರ ಬಗ್ಗೆ ತಾತ್ಸಾರ ಮನೋಭಾವ ಇರುತ್ತೆ. ತಂದೆ ತಾಯಿಯರನ್ನ ದೂಷಿಸುತ್ತಾರೆ. ಅದರಿಂದ ತನ್ನ ತಮ್ಮನಿಗೆ ಬುದ್ಧಿ ಹೇಳುತ್ತಾ, ಇಲ್ಲದವರಂತೆ ತಾಯಿಯನ್ನ ಬೈಯದಿರು, ಬೇರೆಯವರಂತೆ ನೀನು ತಾಯಿಯನ್ನ ಬೈಬೇಡ. ಆಕೆ ಹಿರಿಯಳು, ಚಿಕ್ಕನಾದವನು ನೀನು ಅವಳನ್ನ ಬೈದರೆ ನಿನ್ನನ್ನು ಅವಳು ಸಾಕಿದ್ದಾಳೆ. ಆದ್ರೆ ಅವಳನ್ನ ನೀನು ಬೈಬೇಡ, ಅವಳು ಮನದಲ್ಲಿ ಕೊರಗುತ್ತಾಳೆ ಎಂದು ತಮ್ಮನಿಗೆ ಕೊರಗಬಹುದು, ಬಯಬೇಡ ಎಂದು ಹೇಳುತ್ತಾಳೆ.
ತಾಯಿಲ್ಲದ ತವರಿಗೆ ಹೋಗದಿರು ನನ್ನ ಮನವ, ನೀರಿಲ್ಲದ ಕೇರಿಗೆ ಕರು ಬಂದು ತಿರುಗಾಗ, ಆಗ ನೋಡವರ ದುಃಖಗಳ. ತಾಯಿಯಿಲ್ಲದ ತವರನ್ನು ನೆನೆಯುವ ಮನಕ್ಕೆ ಬುದ್ಧಿವಾದವನ್ನ ಹೇಳ್ತಿರುವಂತ ಹೆಣ್ಣೊಬ್ಳು ತಾಯಿಯಿಲ್ಲದ ತವರಿಗೆ ಹೋಗ್ಬಾರ್ದು, ಹಾಗೆ ನೀರಿಲ್ಲದಂತಹ ಕೆರೆಗೆ ನೀರನ್ನು ಹರಿಸುತ್ತಾ ಬಾಯಾರಿಸಿದ ಬಂದಂತ ಕರು ಬೇಸರದಿಂದ ಹಿಂದಿರುಗಿ ಹೋಗುವಂತೆ ನಮಗೂ ಕೂಡ ಅದೇ ರೀತಿ ನಿರಾಸೆ ಆಗುತ್ತೆ, ದುಃಖ ಉಂಟಾಗುತ್ತೆ ಎಂಬುದನ್ನ ಈ ಪದ್ಯ ಹೇಳುತ್ತಿದೆ. ಹುಂಗುರ ಉಡದಾರ ಮುರಿದರೆ ಮಾಡಿಸಬಹುದು, ಮಡದಿ ಸತ್ತರ ತರಬಹುದು, ಹಡೆದಂತ ತಂದೆ ತಾಯಿಯಲ್ಲಿ ಸಿಕ್ಕಾರ. ನಾವು ದೇಹಕ್ಕೆ ತೊಟ್ಕೊಳ್ಳುವಂತಹ ಯಾವ್ದಾರು ವಸ್ತುಗಳಾದ್ರೂ ಸಹ ಅದನ್ನ ನಾವು ಪುನಃ ಸರಿ ಮಾಡಿ ಧರಿಸ್ಕೋಬಹುದಿಲ್ಲ, ಕೊಂಡ್ಕೊಂಡು ತಗೋಬಹುದು. ಆದ್ರೆ ತಂದೆ ತಾಯಿಯನ್ನ ಕಳೆದೋದಿರಕ್ ಸಾಧ್ಯನಾ? ಆಗೋದಿಲ್ಲ. ಹಾಗೆ ಹೆಂಡತಿ ಸತ್ತರೆ ಹೆಂಡತಿಯನ್ನ ತರಬಹುದು, ಆದರೆ ತಂದೆ ತಾಯಿ ತರಲು ಸಾಧ್ಯವಿಲ್ಲ ಎಂಬುದನ್ನ ಈ ಪದ್ಯ ಭಾಗ ತಿಳಿಸಿದೆ. ಹಾಲುಂಡ ತವರಿಗೆ ಏನೆಂದು ಅರಸಲಿ, ಹೊಳೆದಡಿಯಲ್ಲಿರುವ ಕರಕಿಯ ಕುಡಿ ಹಂಗ, ಅಂಬಲಿ ಅವರ ರಸಬಳ್ಳಿ. ಒಬ್ಬ ಹೆಣ್ಣು ತನ್ನ ತವರನ್ನ ಹೇಗೆ ಬದುಕಲಿ ಬಾಳಲಿ ಎಂದು ಅರಸ್ತಾಳೆ ಅಂತಂದ್ರೆ, ತಾನು ಹಾಲು ಕುಡಿದು ಬೆಳೆದಂತ ತವರು ಮನೆ ನಾನು ಏನಂತ ಅರಸಲನಪ್ಪ, ಆದ್ರೆ ತನ್ನನ್ನ ಪ್ರಶ್ನಿಸಿಕೊಳ್ಳುತ್ತಾ ಏನಂತ ಅರಸಲಿ ಎಂದು ತನ್ನನ್ನ ತಾನು ಪ್ರಶ್ನಿಸಿಕೊಳ್ಳುತ್ತಾ ಬಾಳೆ ಹೊಳೆ ದಡದ ಮೇಲೆ ಇರುವಂತ ಗರಿಕೆ ಹುಲ್ಲಿನಂತೆ ತನ್ನ ತವರು ಮನೆ ವಂಶವೂ ಸಹ ಬೆಳಗಲಿ ಎಂದು ತನ್ನ ಮನದಲ್ಲಿ ತುಂಬಿ ಒಬ್ಬ ಹೆಣ್ಣುಮಗಳು ಹಾರೈಸಿದ್ದಾಳೆ. ಈ ಪದ್ಯ ಭಾಗದ ಆಶಯವಾಗಿದೆ.